ನನಗೇನು ಗೊತ್ತಿಲ್ಲ. ಬಟ್ ನೋಡಿ ಅವರಿಬ್ಬರದಲ್ಲಿ ಏನೋ ಹೊಡ್ಕೊಬೇಕಾಗಿದ್ರೆ ನನಗೆ ಹೆಂಗೆ ಗೊತ್ತಾಗ್ತದೆ ಹೇಳಿ. ಅರೆ ನನ್ಕೋದು ಅರೆ ನಾ ಪಕ್ಷದ ಸೀನಿಯರ್ ಲೀಡರ್ ಇರ್ಬೋದು, ಮುಖ್ಯಮಂತ್ರಿ ಮತ್ತು ಗೌರವಿತ ಉಪಮುಖ್ಯಮಂತ್ರಿಗಳು ನನಗಿಬ್ರು ಆತ್ಮೀಯ ಅದಾರೆ. ಆದ್ರೆ ಅವ್ರದಲ್ಲಿ ಏನ್ ಮಾತುಕತೆ ಆಗಿದೆ, ಏನ್ ಉಳಿವೆ ಆಗಿದೆ ನನಗೆ ಹೆಂಗ್ ಗೊತ್ತಾಗ್ತದೆ ಹೇಳಿ. ಈಗ ಬಣಗಳ ರಾಜಕೀಯ ಏನ್ ಕಾಂಗ್ರೆಸ್ ನಲ್ಲಿ ಬಣ ಇಲ್ರಿ, ಎಲ್ಲರೂ ಒಕ್ಕಟ್ಟದಾರು ಒಂದಾಗಿದ್ದಾರೆ. ಇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳ್ತದೆ ನಾವು ಕೇಳ್ತೇವೆ ಅಂತ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಸಿಎಂ ಹೇಳಿದ್ದಾರೆ, ಡೆಪ್ಯೂಟಿ ಸಿಎಂ ಹೇಳಿದ್ದಾರೆ. ಹಾಗಾಗಿ ಅನಾವಶ್ಯಕ ಚರ್ಚೆಗೆ ಏನು ಅವಕಾಶ ಇಲ್ಲ. ಚರ್ಚೆ ಯಾರು ಮಾಡಬಾರ್ದು. ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅದೇ ಡೆಲ್ಲಿ ಹೋಗಿದ್ದಾರೆ ಅಂದ್ರೆ ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದೇನಿ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದೇ ನಾಳೆ. ಆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಟೆಂಡ್ ಮಾಡ್ಲಿಕ್ಕೆ ಅಲ್ಲಿ ಹೋಗಿದ್ದಾರೆ. ಸಿಎಂ ಅವರು ಮೊನ್ನೆ ಬೆಳಗಾವಿಯಲ್ಲಿ ಕೂಡ ನಾನೇ 5 ವರ್ಷ ಮುಖ್ಯಮಂತ್ರಿ. ಹಾಗಾಗಿ ಫ್ಲೋರ್ ಮೇಲೆ ಮಾತಾಡುವಾಗ ಸಿಎಂ ಏನ್ ಮಾತಾಡ್ಬೇಕಾದ್ರೆ ಮಾತಾಡಿದ್ದಾರೆ. ಅದರ ನಂತರ ಒಂದು ಆ್ಯಡ್ ಮಾಡಿದ್ದಾರೆ. ನಾನು ಇದ್ದೆ ಅವಾಗ ಅವ್ರು ಉತ್ತರ ಕೊಡುವಾಗ. ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತೀವಿ ಆ ಪ್ರಕಾರ ನಾವು ಹೋಗ್ತೇವೆ ಎಂದು ಹೇಳಿದ್ದಾರೆ. ಅಂದ್ರೆ ಈಗ ಹೈಕಮಾಂಡ್ ಮತ್ತೆ ಬದಲಾವಣೆ ಮಾಡಬಹುದು. ಈ ಸುಮ್ಕ ಏನ್ ಪ್ರಶ್ನೆ ಕೇಳಿ ನನ್ ಗೊಂದಲದಲ್ಲಿ ಆಗ್ಬೇಡ್ರಿ. ನಾ ಗೊಂದಲದಲ್ಲಿ ಬೀಳೋ ಮನುಷ್ಯ ಅಲ್ಲ. ನಾ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಇದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. ಅವ್ರಿಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗೆ ಗೊತ್ತಿಲ್ಲ. ನಾ ಪಾರ್ಟಿ ಇಲ್ಲ ಇದ್ರ ನಾ ಹೇಳ್ತಿದ್ದೆ. ಈಗ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಸಿಎಂ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. 5 ಗ್ಯಾರಂಟೀಸ್ ತಂದು ಪಕ್ಷಕ್ಕೆ ಒಳ್ಳೆ ಶಕ್ತಿ ತಂದಿದ್ದಾರೆ. ಇಬ್ರು ನಾಯಕರು ಬಹಳ ಮ್ಯಾಚ್ಯೂರ್ಡ್ ಅದಾರೆ, ಒಳ್ಳೆಯವರು ಅದಾರೆ. ಇಬ್ರು ನನ್ನ ಸ್ನೇಹಿತರು. ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು ಒಂದು ಆಂತರಿಕವಾದ ಒಂದು ಬೇಡಿಕೆ. ಅದರಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಮಾಡ್ತೇವೆ ಸಿಎಂ ಕಳೆದ 4 ತಿಂಗಳಿಂದ 5 ತಿಂಗಳು ಹೇಳ್ತಾ ಇದ್ದಾರೆ. ಯಾವಾಗ ಮುರಿದು ಬರ್ತದೆ ನೋಡ್ಬೇಕು. ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಏನ್ ತಪ್ಪದೆ ನೋಡಿ, ಆಕಾಂಕ್ಷಿ ಇರುವುದು ಏನು ತಪ್ಪಿಲ್ಲ. ಪಕ್ಷಕ್ಕಿಂತ ಇಂಪಾರ್ಟೆಂಟ್, ಪಕ್ಷದ ಅಭಿಮಾನ ಇಂಪಾರ್ಟೆಂಟ್, ಪಕ್ಷ ಇಂಪಾರ್ಟೆಂಟ್. ಆ ಚೌಕಟ್ಟಿನಲ್ಲಿ ಯಾರೋ ಒಬ್ಬ ನನಗೆ ಶಾಸಕ ಆಗ್ಬೇಕು, ನನಗೆ MP ಆಗ್ಬೇಕು, ನನಗೆ ಮಿನಿಸ್ಟರ್ ಆಗ್ಬೇಕು, ಮತ್ತೊಮ್ಮೆ ಜಿಲ್ಲಾಧ್ಯಕ್ಷ ಆಗ್ಬೇಕು ಅನ್ನೋ ಅಪೇಕ್ಷೆ ಇಟ್ರೆ, ಆಕಾಂಕ್ಷೆ ಇಟ್ರೆ ಏನ್ ತಪ್ಪದೆ. ಮನುಷ್ಯ ಒಬ್ಬ ಮಾನವ ಹುಟ್ಟಿದ ನಂತರ ಇದು ಗುರಿ ಇಟ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಯಾವುದು ಗುರಿ ಇಲ್ಲದೆ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವ? ಹಾಗೇನ್ ತಪ್ಪಿಲ್ಲ. ಒಂದು ಅಂಬಿಷನ್ ಇಟ್ಕೊಂಡ್ರೆ. ಈಗ ನೀವು ಕೂಡ ಸಚಿವರಾಗಬೇಕು ಅನ್ನೋದು ಬಹಳ ಜಿಲ್ಲೆಯ ನಿರೀಕ್ಷೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೇನು ಗೊತ್ತೂ ಇಲ್ಲ. ನಾ ಯಾರ ಜೊತೆ ಚರ್ಚೆ ಮಾಡಿಲ್ಲ, ಯಾರು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಜನರ ನಿರೀಕ್ಷೆ, ಜನರು ಈಗ ನಿರೀಕ್ಷೆ ಮಾಡ್ತಾರೆ. ನಿರೀಕ್ಷೆ ಇರ್ತದೆ. ಜನರ ನಿರೀಕ್ಷೆ ನಾ ಏನ್ ಮಾಡಕ್ ಬರ್ತಿದ್ದೆ. ಸರ್, ಈಗ ಒಂದ್ ಕಡೆ ಎಲ್ಲೋ ಈ ತರ ಬಣಗಳ ರಾಜಕೀಯ ಆಡಳಿತದ ಮೇಲೆ ಎಲ್ಲೋ ಒಂದು ಕಡೆ ಹೊಡ್ತಾ ಬೀಳ್ತದೆ. ಇಲ್ರಿ, ಆಡಳಿತ ಚೆನ್ನಾಗಿ ನಡೀತಾ ಇದೆ, ಪಾರದರ್ಶಕವಾಗಿ ನಡೀತಾ ಇದೆ, ಅಭಿವೃದ್ಧಿ ನಡೀತಾ ಇದೆ. ಏನ್ ತೊಂದರೆ ಇಲ್ಲ, ಎಲ್ಲ ಸರಿಯಾದೆ.